ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ಅಂಡ್ ಗ್ಯಾಂಗ್ನ ವಿರುದ್ಧ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ತನಿಖಾಧಿಕಾರಿಗಳು. ಈ ದಿನಕ್ಕೂ ಕೂಡ ಕೊಲೆ ಸಂಭವಿಸಿ ಹತ್ರ 2 ತಿಂಗಳಾಗ್ತಾ ಇದ್ರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದೊಂದು ಸಾಕ್ಷ್ಯಗಳನ್ನ ಕೂಡ ಪರಾಮರ್ಶಿಸಿ ಅದನ್ನ ಸಂರಕ್ಷಿಸುತ್ತಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಅದರ ಭಾಗವಾಗಿ ದರ್ಶನ್ ಅವರ ಮನೆಯಿಂದ ಸಂಗ್ರಹಿಸಿದ್ದ ಬಟ್ಟೆಗಳ ಮೇಲೆ ರಕ್ತದ ಕಲೆ ಇತ್ತು. ಇದನ್ನ FSL ವರದಿಗಾಗಿ FSLನ ತಪಾಸಣೆಗಾಗಿ ಕಳಿಸಿದ್ರು ತನಿಖಾಧಿಕಾರಿಗಳು. ಆ ಬಟ್ಟೆ ಮೇಲಿರುವ ರಕ್ತದ ಕಲೆಗಳು ರೇಣುಕಾಸ್ವಾಮಿ ಅವರದ್ದೇನಾ ಅನ್ನೋದ್ರ ಬಗ್ಗೆ ಕುಲಂಕುಷವಾದ ಪರೀಕ್ಷೆಯನ್ನ ನಡೆಸಿ ವರದಿಯನ್ನ ನೀಡಿ ಅಂತ ಹೇಳಿ ಕೇಳಿದ್ರು ತನಿಖಾಧಿಕಾರಿಗಳು. ಇದೀಗ FSL ವರದಿ ಭಯಾನಕ ಕೊಲೆ ಸತ್ಯವನ್ನ ಬಿಚ್ಚಿಟ್ಟಿದೆ. ಅದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡದಲ್ಲಿ. ದರ್ಶನ್ ಬಟ್ಟೆಗಳ ಮೇಲೆ ಸಿಕ್ಕಿದ್ದು ರಕ್ತದ ಕಲೆಗಳು ರೇಣುಕಾಸ್ವಾಮಿ ಅವರದ್ದೇ ಅನ್ನೋದು ಸಾಬೀತಾಗಿದೆ. ದರ್ಶನ್ಗೆ ಅತಿ ದೊಡ್ಡ ಸಾಕ್ಷ್ಯ ಇದು, ಕಂಟಕವಾಗುವ ಎಲ್ಲ ಸಾಧ್ಯತೆ. ದರ್ಶನ್ ಮನೆಯಲ್ಲಿದ್ದ ಬಟ್ಟೆಯನ್ನ ವಶಕ್ಕೆ ಪಡೆದಿದ್ರು. ಲೈಟ್ ಬ್ಲೂ ಕಲರ್ ಜೀನ್ಸ್, ತಿಳಿ ನೀಲಿ ಬಣ್ಣದ ಜೀನ್ಸ್, ಹಾಗೆ ಕಪ್ಪು ಬಣ್ಣದ ರೌಂಡ್ ನೆಕ್ ಶರ್ಟ್. ಘಟನೆ ನಡೆದ ದಿನದಂದು ಧರಿಸಿದ್ದಂತಹ ಬಟ್ಟೆ ಇದು. ಇದನ್ನ FSLಗೆ ಕಳಿಸಿದ್ರು ತನಿಖಾಧಿಕಾರಿಗಳು. ರೇಣುಕಾ ದೇಹದ ರಕ್ತ ದರ್ಶನ್ ಅವರ ಮೈ ಮೇಲಿರೋದು ಖಾತ್ರಿಯಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಶ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಎಷ್ಟು ದೊಡ್ಡ ಸಾಕ್ಷ್ಯ ಆಗತ್ತೆ FSLನ ಈ ವರದಿ? ದರ್ಶನ್ಗೆ ವೈಯಕ್ತಿಕವಾಗಿ ಯಾವ ರೀತಿ ಕಂಟಕ ಆಗುತ್ತೆ? ಸ್ಮಿತಾ, ಈ ಒಂದು ಕೇಸ್ನಲ್ಲಿ ಪ್ರಮುಖವಾಗಿ ದರ್ಶನ್ ಅಂತ ಸ್ಟಾರ್ ನಟನ ವಿರುದ್ಧ ಪೊಲೀಸರು ಏನಾದರೂ ಪ್ರೂವ್ ಮಾಡಬೇಕಂದ್ರೆ ಪ್ರತಿಯೊಂದು ಎವಿಡೆನ್ಸ್ ಅನ್ನು ಕೂಡ ಕ್ಲಿಯರ್ ಕಟ್ ಆಗಿ ರಿಪೋರ್ಟ್ ಅನ್ನ ಕೊಡುವಂತ ಕೆಲಸನ ಮಾಡಬೇಕಾಗುತ್ತೆ. ಹೀಗಾಗಿ ಇವತ್ತಿನವರೆಗೂ ಕೂಡ ಪೊಲೀಸ್ ಅಧಿಕಾರಿಗಳು ದರ್ಶನ್ ವಿರುದ್ಧ ಸಣ್ಣ ಸಣ್ಣ ವಿಚಾರದಲ್ಲೂ ಕೂಡ ನೀಟಾಗಿ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈ ಒಂದು ಕೇಸ್ನಲ್ಲಿ ಮುಖ್ಯವಾಗಿ ಟೆಕ್ನಿಕಲ್ ಎವಿಡೆನ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಟೆಕ್ನಿಕಲ್ ಎವಿಡೆನ್ಸ್ಗಳ ಮೇಲೆ ಪೊಲೀಸರು ಸಾಕಷ್ಟು ಕಣ್ಣಿಟ್ಟಿದ್ದಾರೆ. ಅದರಲ್ಲೂ ಕೂಡ FSL ರಿಪೋರ್ಟ್ ಈ ಒಂದು ಕೇಸ್ನಲ್ಲಿ ತುಂಬ ಇಂಪಾರ್ಟೆಂಟ್ ಪಾತ್ರವನ್ನು ವಹಿಸುತ್ತೆ. ಜೊತೆಗೆ ಈಗ ಚಾರ್ಜ್ ಶೀಟ್ ಹಂತದಲ್ಲಿರುವಂಥ ಸಿಗ್ತಿರುವಂಥ ಒಂದಷ್ಟು ಎವಿಡೆನ್ಸ್ಗಳು ಮತ್ತು ಈ ರೀತಿಯಾದಂಥ FSL ರಿಪೋರ್ಟ್ಗಳು ತುಂಬ ಮುಖ್ಯವಾಗಿರುತ್ತೆ. ಯಾಕಂದರೆ ಆರೋಪಿತ ಜೈಲಿನಿಂದ ಜಾಮೀನು ಮೇಲೆ ಹೊರಗಡೆ ಬಂದರೆ ಕೋರ್ಟ್ನಲ್ಲಿ ಟ್ರಯಲ್ ನಡೆಯುವಂಥ ಸಂದರ್ಭದಲ್ಲಿ ಸಾಕಷ್ಟು ಕ್ವಶನ್ ಮಾಡಿ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಆ ಒಂದು ಕೇಸ್ನಲ್ಲಿ ತಾನು ಭಾಗಿಯಾಗಿಲ್ಲ ಅಂತೇಳಿ ಚಾಲೆಂಜ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಹೀಗಾಗಿ ಅದರಲ್ಲೂ ಕೂಡ ದರ್ಶನ್ ಒಬ್ಬ ಸ್ಟಾರ್ ನಟ ಆಗಿದ್ದಾನೆ, ಆತನಿಗೆ ಸಾಕಷ್ಟು ಪ್ರಭಾವಿ ಇದ್ದಾನೆ. ಜೊತೆಗೆ ಈಗಾಗಲೇ ಕೊಲೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸಾಕ್ಷ್ಯನಾಶ ಪ್ರಯತ್ನಗಳು ಕೂಡ ಆಗಿದೆ. ಹೀಗಾಗಿ ಅವರ ವಿರುದ್ಧ ಒಂದಷ್ಟು ಇಂಪಾರ್ಟೆಂಟ್ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಅದರಲ್ಲಿ ಈ ಒಂದು FSL ರಿಪೋರ್ಟ್ ತುಂಬಾ ಮುಖ್ಯವಾಗಿರುತ್ತೆ. ಯಾಕಂದ್ರೆ ಆ ಒಂದು ಸ್ಥಳಕ್ಕೆ ದರ್ಶನ್ ಹೋಗಿದ್ರಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು CCTV ಫುಟೇಜ್ಗಳು ಸಿಕ್ಕರೂ ಕೂಡ ಈ ಒಂದು ಕೊಲೆಯಲ್ಲಿ ಅವರು ದೈಹಿಕವಾಗಿ ಭಾಗಿಯಾಗಿದ್ದಾರಾ ಇಲ್ವಾ ಅನ್ನೋದಕ್ಕೆ ಈ ರೀತಿಯಾದಂಥ ಒಂದು ರಿಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ಯಾಕಂದರೆ ದರ್ಶನ್ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿದ್ದಾರಾ ಇಲ್ವಾ ಅನ್ನೋದು ಕೂಡ ಇಲ್ಲಿ ಈ ಒಂದು ಕೇಸ್ನಲ್ಲಿ ಟ್ರಯಲ್ ನಡೆಯುವಂಥ ಸಂದರ್ಭದಲ್ಲಿ ತುಂಬ ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತೆ. ಯಾಕಂದರೆ ಆತನ ಕರೆತರೋದಕ್ಕೆ ಹೇಳಿದ್ದಂತೇಳಿ ಈಗಾಗಲೇ ಮೌಖಿಕವಾಗಿ ದರ್ಶನ್ ಪೊಲೀಸರ ಮುಂದೆ ಹೇಳಿಕೆ ನೀಡುವಂಥ ಕೆಲಸದಲ್ಲಿ ಒಪ್ಕೊಂಡಿದ್ರು. ಆ ಒಂದು ಸಂದರ್ಭದಲ್ಲಿ ದರ್ಶನನ್ನ ಆ ಒಂದು ಸ್ಥಳದಲ್ಲಿ ದರ್ಶನ್ ಇರೋದು ಗೊತ್ತಾಗಿದೆ. ಆದರೆ ದರ್ಶನ್ ರೇಣುಕಾಸ್ವಾಮಿ ಅವರ ಮೇಲೆ ಹಲ್ಲೆ ಮಾಡಿದ್ದಾರಾ, ಈ ಕೊಲೆಯಲ್ಲಿ ನೇರವಾಗಿ ಭಾಗಿಯಾಗಿದ್ದಾರಾ ಅನ್ನುವಂಥ ಪ್ರಶ್ನೆಗಳಿಗೆ ಈ ರೀತಿಯಾದಂತಹ ಒಂದಷ್ಟು FSL ರಿಪೋರ್ಟ್ಗಳು ಈಗ ಇಂಪಾರ್ಟೆಂಟ್ ಆಗುತ್ತೆ. ಸದ್ಯಕ್ಕೆ ಈ ಒಂದು FSL ರಿಪೋರ್ಟ್ ನಲ್ಲಿ ದರ್ಶನ್ ಬಟ್ಟೆ ಮೇಲೆ ಅವತ್ತು ರೇಣುಕಾಸ್ವಾಮಿಯ ರಕ್ತ ಬಿದ್ದಿರೋದು FSL ರಿಪೋರ್ಟ್ ನಲ್ಲಿ ಕನ್ಫರ್ಮ್ ಆಗಿದೆ. ಈ ಒಂದು ರಿಪೋರ್ಟ್ ಕೋರ್ಟ್ ನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇದು ಸದ್ಯಕ್ಕೆ ಈ ಒಂದು ರಿಪೋರ್ಟ್ ಅನ್ನ ಪೊಲೀಸರು ಕೈಗೆ ಸೇರಲಿದೆ. ಸ್ಮಿತಾ, ಧನ್ಯವಾದ ಮಾದೇಶ್ ಮಾಹಿತಿಗಾಗಿ. ಗೆಳತಿ ಪವಿತ್ರ ಗೌಡ ಮಾತು ಕೇಳಿ ಜೈಲು ವಾಸವನ್ನ ಅನುಭವಿಸ್ತಾ ಇದ್ದಾರೆ ದರ್ಶನ್ ಆಚೆ ಬರಲಿ ಅಂತ ಹೇಳಿ ಪತ್ನಿ ವಿಜಯಲಕ್ಷ್ಮಿ ದೇವಸ್ಥಾನದ ಮೇಲೆ ದೇವಸ್ಥಾನ, ಹೋಮ ಹವನದ ಮೇಲೆ ಪೂಜೆ ಪುನಸ್ಕಾರ ಎಲ್ಲವನ್ನ ಮಾಡಿಸ್ತಾ ಇದ್ರು ಕೂಡ ದರ್ಶನ್ ಬುದ್ಧಿ ಕಲ್ತಂತೆ ಕಾಣ್ತಾ ಇಲ್ಲ. ಜೈಲಿನಲ್ಲಿರುವ ಗೆಳತಿ ದರ್ಶನ್ ಪವಿತ್ರ ಗೌಡ ಜೈಲಿನಲ್ಲೇ ಮೀಟ್ ಆಗಿದ್ದಾರಂತೆ. ಎಲ್ಲಿ ಮೀಟ್ ಆದ್ರು, ಯಾರ ಸಹಾಯದಿಂದ ಮೀಟ್ ಆದ್ರು, ಇದೆಲ್ಲದರ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಜೈಲಲ್ಲಿರುವ ಜೋಡಿ ಹಕ್ಕಿಯ ಸೀಕ್ರೆಟ್ ಭೇಟೆ, ಆಸ್ಪತ್ರೆಯೇ ಮೀಟಿಂಗ್ ಸ್ಪಾಟ್, ಸಿಬ್ಬಂದಿಯೇ ಸಾರ್.
ಪಾಪದ ಕೃತ್ಯ ಮಾಡಿ ಜೈಲು ಸೇರಿರುವ ಪೊರ್ಕಿ ಬಾಸ್ ದರ್ಶನ್ ಇನ್ನು ಬುದ್ಧಿ ಕಲಿತಿಲ್ವಾ? ಪಾಪದ ಕೃತ್ಯಕ್ಕೆ ಸಂಚು ರೂಪಿಸಿದ ಡೇಂಜರ್ ಲೇಡಿ ಪವಿತ್ರಾನು ಇನ್ನು ಬುದ್ಧಿ ಕಲಿತಿಲ್ವಾ? ಹೌದು, ನಾವ್ ಯಾಕೆ ಹೀಗೆ ಹೇಳ್ತಾ ಇದ್ದೀವಿ ಅಂದ್ರೆ, ಗೆಳತಿಯ ಮಾತು ಕೇಳಿ ಕೋಟ್ಯಾಂತರ ಅಭಿಮಾನಿಗಳ ಢೀಬಾಸ್ ಎನಿಸಿಕೊಂಡ ದರ್ಶನ್ ರೇಣುಕಾ ಸ್ವಾಮಿಯನ್ನ ಕೊಂದ ಆರೋಪದಲ್ಲಿ ಕಂಬಿ ಎಣಿಸುತ್ತಿದ್ದಾರೆ. ಈ ನಡುವೆ ಜೈಲಿನಲ್ಲೂ ಇವರಿಬ್ರು ಭೇಟಿಯಾಗಿದ್ದಾರೆ ಎಂಬ ಸ್ಫೋಟಕ ಸತ್ಯ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದೆ. ಎಸ್, ವಿಜಯಲಕ್ಷ್ಮಿ ದರ್ಶನ್ ಭೇಟಿಯಾಗಿದ್ರಿಂದ ಪವಿತ್ರ ಗೌಡ ಆತಂಕಗೊಂಡಿದ್ದಾಳಂತೆ. ಹೀಗಾಗಿ ಬೇರೆ ಬ್ಯಾರಕ್ನಲ್ಲಿರುವ ದರ್ಶನ್ನ ಭೇಟಿಯಾಗಬೇಕು ಅಂತ ಪತ್ರ ಬರೆದಿದ್ಲು. ಅದರಂತೆ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರು ಜೈಲಿನ ಆಸ್ಪತ್ರೆಯಲ್ಲಿ ಭೇಟಿಯಾಗಿ ಸಮಾಲೋಚನೆ ನಡೆಸಿದ್ದಾರೆ. ಈಗಾಗಲೇ ದರ್ಶನ್ ನನಗೆ ಜೈಲೂಟ ಸೇರ್ತಿಲ್ಲ, ಆರೋಗ್ಯವೂ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಇತ್ತ ಪವಿತ್ರ ಗೌಡ ಕೂಡ ಆರೋಗ್ಯದ ನೆಪ ಹೇಳ್ತಿದ್ದಾಳೆ. ಹೀಗಾಗಿ ಆಸ್ಪತ್ರೆ ನೆಪ ಹೇಳಿ ಇಬ್ಬರು ಭೇಟಿಯಾಗಿದ್ದಾರೆ ಅಂತ ಮಾಹಿತಿ ಇದೆ. ಅಪವಿತ್ರ ಭೇಟಿ. ಆಸ್ಪತ್ರೆಗೆ ಅಂತ ಬಂದ್ರೆ ಅಲ್ಲಿ ಭೇಟಿ ಮಾಡೋದು ಸುಲಭ. ಆಸ್ಪತ್ರೆಯ ಬಳಿ ಯಾವುದೇ ಸಿಸಿಟಿವಿ ಇರೋದಿಲ್ಲ. ಇದ್ದರೂ ಕೂಡ ಆಸ್ಪತ್ರೆಗೆ ಬಂದಿದ್ದು ಅಂತ ಹೇಳಬಹುದು. ಪ್ರಕರಣ ಸಂಬಂಧ ದರ್ಶನ್ ಪವಿತ್ರ ನಡುವೆ ಚರ್ಚೆ. ಕೇಸ್ನಲ್ಲಿ ಏನೇನಾಗ್ತಿದೆ ಅಂತ ಇಬ್ಬರ ಮಾತುಕತೆ. ಇನ್ನು ದರ್ಶನ್ ಜೈಲು ಸೇರಿದಾಗಿನಿಂದ ಜೈಲು ಸಿಬ್ಬಂದಿ ಮೇಲೆ ಕೆಲ ಆರೋಪ ಕೇಳಿ ಬಂದಿತ್ತು. ಆದ್ರೀಗ ಪವಿತ್ರ ದರ್ಶನ್ ಭೇಟಿಯಲ್ಲೂ ಡೀಲ್ ಮಾಡಿಕೊಂಡ್ರ ಜೈಲು ಅಧಿಕಾರಿಗಳು ಎಂಬ ಹಲವು ಅನುಮಾನ ಹುಟ್ಟಿಕೊಂಡಿದೆ.